ಎಲ್ರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಕಳೆದ ಸೀಸನ್ ಅಂದರೆ ಬಿಗ್ ಬಾಸ್ 10ನಲ್ಲಿ ವರ್ತೂರ್ ಸಂತೋಷ್ ಯಾರಿಗೆಲ್ಲ ಗೊತ್ತಿಲ್ಲ ಹೇಳಿ. ವರ್ತೂರ್ ಸಂತೋಷ್ ಹಾಗೆಯೇ ನಮ್ಮ ಬೆಂಕಿ ತನಿಷಾ ಇವರ ಇಬ್ಬರ ಕಾಂಬಿನೇಷನ್ ತುಂಬಾ ಚೆನ್ನಾಗಿ ಹಿಟ್ಟಾಗಿತ್ತು. ಸೊ ಹಾಗೆಯೇ ಹಳ್ಳಿಗಾರಿಗೆ ಹೆಸರುವಾಸಿ ಅಂತಲೇ ಹೇಳ್ಬೋದು ನಮ್ಮ ವರ್ತೂರ್ ಸಂತೋಷ್ ಅವರು. ತುಂಬಾ ಫೇಮಸ್ ಆಗಿರುವಂತಹ ಹಳ್ಳಿಕಾರ್ ಜೋಡಿಗಳಿಗೆ ಸೊ ಇವರು ಫೇಮಸ್ ಅಂತಲೇ ಹೇಳ್ಬೋದು. ಹಳ್ಳಿಕಾರ್ ವರ್ತೂರ್ ಸಂತೋಷ್ ಅಂತಲೇ ಇವರ ನೇಮ್. ಇದರ ಬೆನ್ನಲ್ಲೇ ಮೊನ್ನೆ ಸೀಸನ್ 12ನ ಬಿಗ್ ಬಾಸ್ ಸ್ಪರ್ಧಿ ರನ್ನರ್ ಅಪ್ ರಕ್ಷಿತಾ ಅವರು ಕೂಡ ನಮ್ಮ ನೆಚ್ಚಿನ ಸ್ಪರ್ಧಿ ಅಂತಲೇ ಹೇಳ್ಬೋದು. ಸೊ ಎಲ್ರಿಗೂ ಕೂಡ ಇಷ್ಟ ಆಗಿ ಬಿಗ್ ಬಾಸ್ನ ರನ್ನರ್ ಅಪ್ ಖ್ಯಾತಿಯನ್ನು ರಕ್ಷಿತಾ ಅವರು ಪಡೆದರು. ಈಗ ತುಂಬ ಎಲ್ಲ ಕಡೆ ಬ್ಯುಸಿಯಾಗಿದ್ದರಿಂದ ಸೊ ಇವರ ಒಂದು ಫೇಮಸ್ ಆಗಿರ್ಬೋದು, ಖ್ಯಾತಿ ಆಗಿರ್ಬೋದು, ಸೊ ಹಾಗೆಯೇ ಎಲ್ಲ ಕಡೆ ಈವೆಂಟ್ಗಳಿಗೂ ಇವಾಗ ಹೋಗ್ತಿದ್ದಾರೆ. ಮೊನ್ನೆ ತಾನೇ ನಡೆದ ಅನ್ಸಿನ್ ಬಿಗ್ ಬಾಸ್ನ ಒಂದು ಪ್ರೋಗ್ರಾಮಲ್ಲಿ ಎಲ್ಲರೂ ಕೂಡ ಒಟ್ಟಿಗೆ ಸೇರಿಕೊಂಡಿದ್ರು. ಸೊ ಇವಾಗ ನೆಕ್ಸ್ಟು ವರ್ತೂರ್ ಸಂತೋಷ್ ಅವರು ಇವರಿಗೆ ದೊಡ್ಡ ಬಹುಮಾನವನ್ನೇ ಕೊಟ್ಟಿದ್ದಾರೆ. ಅದೇನು ಅಂತ ಹೇಳಿದ್ರೆ ಈ ವಿಡಿಯೋನ ಒಮ್ಮೆ ನೋಡ್ಕೊಂಡು ಬನ್ನಿ. ಅಲ್ಲಮ್ಮ, ಬೆಂಗಳೂರಿಗೆ ಬಂದಾಗ ನಮ್ಗೆ ಒಂದು 12th ಮೇಲೆ ಒಂದು 13-14 ಹಂಗೆ ಮನೆ ಹತ್ರ ಬಾ, ಅದು 2 lakhs ನಾನು ಕೊಡ್ತೀನಿ ಅಂತ ಹೇಳಿದ್ದೆ. 2 lakhs ತಗೊಂಡೋಗಿ. ಹಳ್ಳಿ ಕಾರ್ ಗೊತ್ತಾ? ಏನ್ ಹಳ್ಳಿ ಕಾರ್ ಅಂದ್ರೆ? ಹಳ್ಳಿ ಕಾರ್ ಊರಲ್ಲ, ಹಳ್ಳಿ ಕಾರ್ ಓರಿ. ಮೊಬೈಲ್ ಇದೆಯಾ? ಅದರಲ್ಲಿ ಯೂಟ್ಯೂಬ್ಗೆ ಹೋಗೋ. ಯೂಟ್ಯೂಬ್ ಅಲ್ಲಿ ಹೋಗಮ್ಮ, ಟಿವಿಯಲ್ಲಿ ಮಾತಾಡ್ತಾ ಇದ್ದೆ ಕರೆಕ್ಟು. ಅದೇನಂತ ತಿಳಿಯುತ್ತೆ ನಿಮ್ಗೆ. ಯೂಟ್ಯೂಬ್ಗೆ ಹೋದ ಅಲ್ಲಿ ಹಳ್ಳಿ ಕಾರ್ ಅಂತ ಹಾಕೋ. HALL ಹಳ್ಳಿ ಕಾರ್ ಹಾಕ್ದ. ಏನ್ ಬಂತು ಅದರಲ್ಲಿ ರಿಸಲ್ಟ್? ಅದ್ರಲ್ಲಿ ನೋಡು, ವರ್ತೂರ್ ಸಂತೋಷ್ ಅಂದ್ರೆ ನಾನೇ ಅದು ಬಂತಾ? ಗೊತ್ತಾಯ್ತಾ? ನಾನೇ ಮಾತಾಡ್ತಾ ಇರೋದು. ಈಗ ಗೊತ್ತಾಯ್ತಾ? ಈಗ ಬಂತು. ನಮಸ್ಕಾರ. ಸೊ ಕೇಳಿದ್ರಲ್ವಾ, ರಕ್ಷಿತಾ ಅವರಿಗೆ ಅವರ ಒಂದು ಪರ್ಫಾರ್ಮೆನ್ಸ್ ಆಗಲಿ ಮೆಚ್ಚಿಬಿಟ್ಟು ನಮ್ಮ ವರ್ತೂರ್ ಸಂತೋಷ್ ಅವರು ಬಹುಮಾನ ಅನ್ನೋ ರೀತಿ, ಗಿಫ್ಟ್ ಅನ್ನೋ ರೀತಿಯಾಗಿ 2 ಲಕ್ಷ ರೂಪಾಯಿನ ರಕ್ಷಿತಾ ಅವರಿಗೆ ಕೊಟ್ಟಿದ್ದಾರೆ, ಮನೆಗೆ ಕರೆಸಿ. ಸೊ ಅವರ ಒಂದು ಒಳ್ಳೆಯ ಗುಣಕ್ಕೆ ಸೊ ಒಂದು ಸಲಾಮ್ ಅಂತಲೇ ಹೇಳ್ಬೋದು. ಸೊ ರಕ್ಷಿತಾ ಅವರು ಕೂಡ ಅವರಿಗೆ ಕನ್ವಿನ್ಸ್ ಮಾಡೋದ್ರಲ್ಲಿ ವರ್ತೂರ್ ಸಂತೋಷ್ಗೆ ಸಾಕಾಗೋಯ್ತು. ಸೊ ಈ ವಿಡಿಯೋ ನೋಡಿದ ಮೇಲೆ ಗೊತ್ತಾಯ್ತಲ್ವಾ. ಸೊ ವರ್ತೂರ್ ಸಂತೋಷ್ ಯಾರು ಅಂತೇಳಿ ಅವರು ಕ್ಲಿಯರಾಗಿ ಇವಾಗ ತಿಳ್ಕೊಂಡಿದ್ದಾರೆ ರಕ್ಷಿತಾ ಅವರು. ಕಳೆದ ಬಿಗ್ ಬಾಸ್ ಸೀಸನ್ 10ನಲ್ಲಿ ವರ್ತೂರ್ ಸಂತೋಷ್ ಅವರ ವದಂತಿಗಳಾಗಿರ್ಬೋದು ಅದನ್ನೆಲ್ಲ ದಾಟ್ಕೊಂಡು ಸೊ ಆರಾಮಾಗಿ ಇವಾಗ ವರ್ತೂರ್ ಸಂತೋಷ್ ಅವರು ಅವರ ಒಂದು ಕೆರಿಯರ್ ಕಡೆ ಗಮನವನ್ನು ಹರಿಸಿದ್ದಾರೆ. ಸೊ ಅದಲ್ಲದೆ ಬಿಗ್ ಬಾಸ್ ಕಂಟೆಸ್ಟೆಂಟ್ಸ್ಗೂ ಕೂಡ ಸೊ ಸಪೋರ್ಟ್ ಮಾಡೋದ್ರ ಮೂಲಕ ವರ್ತೂರ್ ಸಂತೋಷ್ ಅವರು ಅವರ ಒಂದು ಘನತೆ ಗೌರವವನ್ನು ಹೆಚ್ಚಿಸಿಕೊಂಡಿದ್ದಾರೆ ಅಂತಲೇ ಹೇಳ್ಬೋದು. ಸೊ ಒಳ್ಳೆಯದಾಗಲಿ ಅವರಿಗೆ, ಇವರಿಬ್ಬರಿಗೂ ಕೂಡ ಅಂತ ಹೇಳ್ತಾ ಇವತ್ತಿನ ಲಾಗ್ ಹೇಗಿತ್ತು ಅನ್ನೋದ್ರ ಬಗ್ಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಫ್ರೆಂಡ್. ನೆಕ್ಸ್ಟ್ ಲಾಗಲ್ಲಿ ಮತ್ತೆ ಸಿಗ್ತೀನಿ. ಟೇಕ್ ಕೇರ್ ಎಲ್ರಿಗೂ.